ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವಾಗ ಎದ್ದು ಅಂದರೆ 4:30 ಟೈಮಿಗೆ ಗೈಸ್. ಯಾಕಂದರೆ ಇಲ್ಲಿ ಜಲ್ದಿ ದರ್ಶನ ಆದರೆ ಮತ್ತು ಅಲ್ಲಿಗೆ ಹೋಗ್ಬೇಕು. ಇನ್ನು ಅಲ್ಲಿ ಜಾಸ್ತಿ ಟೈಮ್ ಆಗುತ್ತೆ, ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ಆಯಿತು. ಇನ್ನು ನಾನು ಸ್ನಾನ ಮುಗಿಸ್ಕೊಂಬಂದೆ. ಇನ್ನು ಫ್ರೆಂಡ್ ಸ್ನಾನ ಮಾಡ್ತಿದ್ದೆ. ನಾನು ಕೂದಲ ಆರ್ಬೇಕಿತ್ತು ಗೈಸ್ ನನಗೆ, ಅದಕ್ಕೆ ಸಲ್ಲ ಹೋಗ್ತದೆ ಅಂತೇಳಿ ಅವರು ಏನು ಸ್ನಾನ ಮುಗಿಸ್ಕೊಂಬಿಡು ಕೂದಲ ಆರ್ಕಂತವ ಅಂತಂದು ಹೇಳಿದ್ರು. ಸ್ನಾನ ಮುಗಿಸ್ಕೊಂಬಿಡೆ ರೆಡಿ ಆಗಿ ಸ್ಯಾರಿ ಉಟ್ಕೋಬೇಕು ತಂದಿದ್ದೀನಿ. ಸ್ಯಾರಿ ಉಟ್ಕೋಬೇಕು, ನನ್ನ ಹಸ್ಬೆಂಡ್ ಚಾಯ್ಸ್ ಸ್ಯಾರಿ ಉಟ್ಕ ಅಂತ. ಹೀಗಾಗಿ ಸ್ಯಾರಿ ಉಟ್ಕೊತೀನಿ. ಎಲ್ಲರೂ ಕೂದಲ ಪ್ರಿಯಾಸಿ ಅವರಿಬ್ಬರು ಬಾತ್ರೂಮ್ಗೆ ಹೋಗಿದ್ದಾರೆ. ಅವ್ರು ಬ್ರಷ್ ಮಾಡ್ತಿದ್ದಾರೆ. ಇವ್ನು ನೋಡ್ತಿದ್ದಾನೆ ಸುಮ್ಮನೆ ಮತ್ತೆ ಕಾಣ್ತೀನಿ ರೆಡಿಯಾಗಿ. ಹಾಗೆ ನೋಡಿ, ಸ್ನಾನ ಆಗಿ ನಾ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ಗುಡಿಗೆ ಹೋಗ್ತಿದ್ವಿ. ಇವಾಗ ಬನ್ನಿ ಬಾಪ್ರಿ, ಗುಡಿಗೆ ಹೋಗಿ ರೆಡಿ ಆಗಿದ್ದೀವಿ. ಬನ್ನಿ. ಇವಾಗ ಗಲಾಟೆ ಇರುತ್ತೆ ಏನೋ ಗೊತ್ತಿಲ್ಲ. 7 ಗಂಟೆ ಆಯಿತು, ಇಷ್ಟೊತ್ತಿಗೆ ಇರಲ್ಲ ಅನ್ಕೊಂಡಿನಿ. ನೋಡೋಣ ಬನ್ನಿ ಹೆಂಗಾಗುತ್ತೆ ನೋಡಿ. ನೈಟೆಲ್ಲ ಸ್ಟೇ ಮಾಡಿದ್ವಲ್ವ, ಹಾಗಾಗಿ ಬೆಳಿಗ್ಗೆ ಇಲ್ಲಿ ಸ್ನಾನ ಆಗಿ ನಾವು ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಮತ್ತೆ ಹೋಗ್ತಿದ್ವಿ ಸೆಕೆಂಡ್ ಟೈಮು. ಇನ್ನು ಒಂದು ಸ್ವಲ್ಪ ಇದು ಟ್ರೆಡಿಷ್ನಲ್ ಆಗಿ ರೆಡಿ ಆಗೋಣ ಅಂತ ಮೊದಲೇ ಡಿಸೈಡ್ ಆಗಿತ್ತು. ಹಾಗಾಗಿ ಇವರು ಶರ್ಟು ಪಂಚೆ, ನಾನು ಸ್ಯಾರಿ ಮತ್ತು ಪ್ರಿಯಾಂಶಿ ಊಟ ಶರ್ಟ್ ಪಂಚೆ ಈ ಥರ ಅಂದ್ಕೊಂಡ್ವಿ. ಊರ್ಲಿಂದ ಬರುವಾಗ ಮೊದಲೇ ಈ ಥರ ಎಲ್ಲ ಅಂದ್ಕೊಂಡು ಡಿಸೈಡ್ ಆಗಿ ಬ್ಯಾಗ್ ಪ್ಯಾಕ್ ಮಾಡುವಾಗ ಇವನ್ನೆಲ್ಲ ಇಟ್ಕೊಂಡ್ಬಂದಿದ್ವಿ. ಹಾಗಾಗಿ ಅದೇ ಥರನೇ ರೆಡಿ ಆದ್ವಿ. ಇನ್ನು ಇಲ್ಲಿ ಬರುವಾಗ ಸಣ್ಣ ಮಕ್ಕಳೆಲ್ಲ ಇದಕ್ಕೆ ಇದು ಹಚ್ತಾರಲ್ಲ ಗೈಸ್, ನಾಮ ಹಚ್ತಾರಲ್ವ, ಆ ಥರ ಎಲ್ಲ ಇಟ್ಕೊಂಡು ಕುಂತಿದ್ರು. 10 ರೂಪಾಯಿಗೊಂದು, ನಾವಿಬ್ಬರು 5 ರೂಪಾಯಿಗೆ ಒಂದು ಅಂದ್ರೆ ನಾವು 10 ರೂಪಾಯಿಗೆ 3 ಹಾಕ್ಸ್ಕೊಂಡ್ವಿ. ಹಾಕ್ಸ್ಕೊಂಡು ಆದ್ಮೇಲೆ ದೇವ್ರ ದರ್ಶನಕ್ಕೆ ಹೊಂಟ್ವಿ. ಮತ್ತೊಂದು ಟೈಮು ಒಂಥರ ಖುಷಿ ಕೊಡ್ತೀವಿ. ಇನ್ನೊಂದು ಟೈಮ್ ಹೊಂಟಿವಲ್ಲ ಅಂತ ಒಂದು ಸ್ವಲ್ಪ ಖುಷಿ ಆಯಿತು. ಹಾಗಾಗಿ ನೋಡಿ, ನಾವು 9 ಗಂಟೆಗೆ ರೂಮು ಬಿಡಬೇಕಾಗಿತ್ತು. ಅದೇ ಥರನೇ ಅವರು ಸೈನ್ ಮಾಡಿಸ್ಕೊಂಡಿದ್ರು, ಇಷ್ಟು ತಾಸು ಅಂತಿರುತ್ತೆ. ಹಾಗಾಗಿ 9 ಗಂಟೆಗೆ ಇತ್ತಲ್ವ, ನಾವು ಏನು ಮಾಡಿದ್ವಿ 5 ಗಂಟೆಗೆ ಬೇಗ ಎದ್ದು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು 7 ಗಂಟೆಗೆ ಗುಡಿಯೋಕೆ ಬಂದ್ವಿ. ಆದರೂ ಎಷ್ಟು ಗಲಾಟೆ ಇದೆ ನೋಡಿ ದೇವಸ್ಥಾನದಲ್ಲಿ. ಇನ್ನು ಗಲಾಟೆ ಇದ್ರೂ ಹಂಗೆ ಹೋದ್ವಿ. ಮತ್ತೆ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ದರ್ಶನಕ್ಕೆ ಹೊಂಟ್ವಿ. ಇನ್ನು ಅಲ್ಲಿ ವಾಯ್ಸ್ ಎಲ್ಲ ಕೊಡ್ತಿದ್ದೀನಿ. ಇನ್ನೊಂದು, ನಾವು ಹೋಗೋ ಟೈಮಿಗೆ ಅವಾಗ ಬೆಳಗ್ಗೆ ಆಗಿತ್ತಲ್ವ, ಹಾಗಾಗಿ ಪೂಜೆ ಇತ್ತು. ಪೂಜೆ ಎಲ್ಲ ಮಾಡ್ತಿದ್ರು, ಸಾಂಗ್ ಹಾಕ್ಕೊಂಡು ಮಾಡ್ತಿದ್ರು. ಅದು ಹಾಕೋಂಗಿಲ್ಲ, ಹಾಗಾಗಿ ನಾನು ಈಗ ವಾಯ್ಸ್ ಕೊಡ್ತಿದ್ದೀನಿ. ಇನ್ನು ಇಲ್ಲಿ ಹೋಗೋ ಹಂಗಿದ್ರೆ ಟ್ರೆಡಿಷ್ನಲ್ ಎಲ್ಲ ಹಾಕಿದ್ರೆ ಗೈಸ್, ಹೊರಗಡೆ ಜೀನ್ಸ್ ಪ್ಯಾಂಟು ಮತ್ತು ಹುಡುಗಿಯ ಟಿ ಶರ್ಟು ಪ್ಯಾಂಟ್ ಹಾಕ್ಕೊಳೋ ಆಗಿಲ್ಲ ಅಂತೇಳಿ. ಹಾಗಾಗಿ ಯಾರಾದರೂ ನೋಡಿ ಸ್ಯಾರಿ ಉಟ್ಕೊಂಡಿರ್ತಾರೆ, ಇಲ್ಲ ಅಂದರೆ ಡ್ರೆಸ್ ಹಾಕ್ಕೊಂಡಿರ್ತಾರೆ. ಟಿ ಶರ್ಟ್ ಪ್ಯಾಂಟ್ ಯಾರು ಹಾಕ್ಕೊಂಡಿರಲ್ಲ, ಹುಡುಗಿಯರಾಗಲಿ ಹುಡುಗರು ಆಗಲಿ. ಇನ್ನು ಒಳಗಡೆ ಹೋಗೋತ್ನಾಗ ಹುಡುಗರು ಶರ್ಟ್ ಬಿಚ್ಚಬೇಕಲ್ವ, ಹಾಗಾಗಿ ನಮ್ಮ ಪ್ರಿಯಾಂಶು ಮತ್ತು ನನ್ನ ಹಸ್ಬೆಂಡ್ ಬೆಚ್ಚಿದ್ರು. ಪ್ರಿಯಾಂಶ್ ಕ್ಯೂಟ್ ಕಾಣ್ತಿದ್ದ. ಇನ್ನು ನೈಟ್ ಹೊಳೆ ನೋಡೋಕ್ಕಂತ ಹೋಗಿದ್ವಿ. ನೈಟ್ ಹೊಳೆ ಕಾಣಲಿಲ್ಲ ಅಲ್ಲಿ. ಹಾಗಾಗಿ ಬೆಳಿಗ್ಗೆ ಹೋಗೋಣ ಅಂತಂದೇಳಿ ಅಲ್ಲೆಲ್ಲ ಸ್ನಾನ ಮಾಡ್ತಿದ್ರು. ಹೊಳೆ ತೆಗ್ನಾಗಿದೆ, ಪ್ಯಾಂಟಣಿಗೆ ಕೆಳಗಡೆ ಜಗ್ಗಿದಾವೆ. ನಾವು ಒಂದು ಟೈಮ್ ಬಂದಾಗ ಮಾಡಿದ್ವಿ. ಈ ಟೈಮ್ ಪ್ಯಾಂಟಣಿಗೆ ಕಾಣ್ತಿಲ್ಲ, ಅಷ್ಟು ಹೊಳೆ ಬಂದಿತ್ತು. ಆದ್ರೂ ಅಲ್ಲೇ ಸ್ನಾನ ಮಾಡ್ತಿದ್ರು ಜನರೆಲ್ಲ. ಸೇಫ್ಟಿಲಿಂದ ಮಾಡಬೇಕು. ಈ ಥರ ಹೊಳೆ ಬಂದಾಗ ಹೋಗೋದು ಒಳ್ಳೆಯದಲ್ಲ ಅನ್ಸುತ್ತೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಸ್ನಾನ ಮಾಡಬೇಕಂದ್ರೆ ಹೋಗ್ಬೇಕಲ್ವ ಅವರು. ಹಾಗಾಗಿ ಸ್ನಾನ ಮಾಡ್ತಿದ್ರು. ನಾವು ಸ್ವಲ್ಪ ಜಸ್ಟ್ ಹಂಗೆ ನೋಡ್ಕೊಂಡು ಬಂದು ಹೊತ್ತಾಗುತ್ತಂತಂದೇಳಿ. ಇನ್ನು ಇಲ್ಲಿ ನಮ್ಮ ಪ್ರಿಯಾಂಶಿ ಬಂದು ಎಲ್ಲನ ನೋಡಿ, ಪ್ರಿಯಾಂಶಿ ಫ್ರೆಂಡ್ಸ್ ಇನ್ನು ಗೈಸ್ ಅವ್ನಿಗೆಲ್ಲನ ನೋಡಿ ಪ್ರಿಯಾಂಶಿ ಫ್ರೆಂಡ್ಸ್ ಎಲ್ಲ ಮುದ್ದಾಡ್ತಿದ್ರು ಅವನ್ನಂತೂ. ಹಾಗಾಗಿ ಅವರು, ಅದು ಹುಡುಗಿ ಗೈಸ್, ಹುಡ್ಗನ ಡ್ರೆಸ್ ಹಾಕೊಂಡತ್ತೆ ಹುಡುಗಿ. ಅದು ಅವನ್ನ ಹಿಡ್ಕೊಂಡು ಮುದ್ದಾಡ್ತಿದ್ಲು. ಇವನಿಗೆ ಏನಕ್ಕೋ ಬೇಜಾರಾಗ್ಬಿಟ್ಟು ಸೈಲೆಂಟ್ ಇದ್ದ. ಇನ್ನು ಇವನು ಒಂದು ಶೆಲ್ ಅಂತದ್ದು ಹಾಕ್ಕೊಂಡಿದ್ದಾನೆ ನೋಡಿ, ವೈಟ್ ಕಲರ್ ಹಾಕ್ಕೊಂಡಿದ್ದಾನಲ್ವಾ. ಇನ್ನು ಇಲ್ಲಿ ನಾವು ಯಾಕೆ ಕುಂತೀವಿ ಅಂದರೆ, ಇಲ್ಲಿಗೆ ಬಂದು ಪ್ರಸಾದ ಇದಿಲ್ಲ ಅಂದರೆ ಹೇಗೆ, ಹಾಗಾಗಿ ಅವ್ರು ಪ್ರಸಾದ ತರಕ್ಕೆ ಹೋಗಿದ್ರು. ನಾವು ಹೊರಗಡೆ ಕುಂತಿದ್ವಿ. ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಒಂದು. ಹಾಗೆ ಅಲ್ಲಿ ಫೋಟೋನು ತಕ್ಕೊಂಡಿದ್ವಿ 3 ಮೊದಲು ಬಂದಾಗ 2 ಇತ್ತು. ಇನ್ನು ಅಲ್ಲೇ ಎಲ್ಲ ಫೋಟೋ ತಕ್ಕೊಡ್ತಾರಲ್ವ, ಹಾಗಾಗಿ ಫೋಟೋ ತಕ್ಕೊಟ್ರು. ಇನ್ನು ಪ್ರಸಾದನ ತೊಗೊಂಬಂದ್ರು. ಇನ್ನು ಶೆಲ್ ಅಂದದ ಮನೆ ಟುವಲ್ ಹಾಕ್ಕೊಂಡಿದ್ದಾನಲ್ವ ಮೈ ಮೇಲೆ, ಅದು ಏನೋ ಗೊತ್ತಿಲ್ಲ. ಅಲ್ಲಿ ಒಬ್ರು ಆಂಟಿ ಬಾಲ್ ಮಕ್ಕಳಿಗೆಲ್ಲ ಆ ಥರದ ಟುವಲು, ಒಂದು ಬಾಳೆಹಣ್ಣು ಎಲ್ಲ ಇಡ್ಕಿ ಕೊಟ್ಟು ಬಾಲ್ ಮಕ್ಳಿಗೆ ಕಾಲು ಮುಗಿತಿದ್ರು. ಏನಕ್ಕೋ ಗೊತ್ತಿಲ್ಲ. ಅದು ಅವನಿಗೆ ಊಟ ಕೊಟ್ಟು ಕಾಲು ಮುಗಿದ್ರು. ಎದಕ್ಕೆ ಅಂತ ಗೊತ್ತಿಲ್ಲ ನನಗೂ ರೀಸನ್ನು. ಅಡುಗೆ ಇವಾಗ ಬಂದಿವಿ. ಇವಾಗ ನಾನು ಸೀರೆ ಚೇಂಜ್ ಮಾಡ್ತೀನಿ, ಅವರು ಡ್ರೆಸ್ ಚೇಂಜ್ ಮಾಡಿ ಹೋಗ್ಬೇಕು ಊರಿಗೆ. ಮತ್ತು ಅಲ್ಲಿ ಹೋಗಿ ಅಲ್ಲಿನ ತಂದೆ ಮತ್ತು ತಳೆ ಮಾಡಿಕೊಡ್ತಾರೆ. ಹೋಗೋಣ ಬನ್ನಿ. ರೆಡಿ ಆಗಿ ಇವಾಗ ರೂಮ್ ಬಿಟ್ಟು ಮತ್ತೆ ಇನ್ನು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ವಿ.
ಎತ್ತೇಳ ಚಾರ್ಜಿಂಗ್ ಬರಲ್ಲ ಇಟ್ಕೊಂಡೆ ಬಾ ಎತ್ತೆ ಯಾರು ಎತ್ತಿ ಅಂತಾರೆ ನೀನು ಅದನ್ನ ಹಿಡ್ಕೊಂಬರೇ ಅಲ್ಲ ಫ್ಯಾನ್ ಆಫ್ ಮಾಡು ಏನು ಬಿಟ್ಟಿಲ್ಲಲ್ಲ ಅವುಗಳನ್ನ ಬನ್ನಿ ಗೈ ಅಂಟಿವಿ ಕಟ್ಟಿವಿ ಗಂಡು ಬಂದು ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ನೈಟಿಗೆಲ್ಲ ನಮ್ಮೂರಿಗೆ ಹೋಗ್ಬೇಕು ಗಂಡು ಬಂದು ಗಾಡಿ ತೆಗೀತಿದ್ದಾರೆ ಇನ್ನು ಹೋಗೋದ ಇನ್ನು ಗೈಸ್ ನಾವು ಆ ಕಡೆ ಸೈಡ್ ಹೋಗುವಾಗ ಒಂದು ಸ್ವಲ್ಪ ಗೋಶಾಲೆ ತೋರಿಸಿದೆ ಓದ್ಲಾಗ ಅಲ್ಲಿ ಈಗಲಾಗ ಈ ಕಡೆ ಸೈಡ್ ಬರ್ತಿದ್ವಲ್ಲ ತೋರಿಸಿದ್ದೆ ನೋಡಿದರೆ ಇಲ್ಲಿ ಒಂದೆರಡು ಹಸು ಇಲ್ಲ ನೋಡಿದರೆ ಆ ಕಡೆ ಸೈಡ್ ಮುಂದಕ್ಕೆ ಅವನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ರು ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಗೈಸ್ ನಾವು ಬೇಗನೆ ಬಿಡಬೇಕಿತ್ತು ಯಾಕಂದರೆ ಇಲ್ಲೊಂದೇ ಇರೋ ಕಾರಣಕ್ಕೆ ನಾವು ಹೋಗ್ಬೇಕಂದಿದ್ದು ಟೆಂಪಲ್ಗೆ ಬೇರೆ ಹಾಗಾಗಿ ಇಲ್ಲಿ ಜಸ್ಟ್ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಲ್ವ ಹಾಗಾಗಿ ಇಲ್ಲೇ ಇರಬೇಕಾಯ್ತು ನೈಟು ಇತ್ತಲ್ವ ಹಾಗಾಗಿ ಇನ್ನು ಏನು ಮಾಡೋದು ಅಂತಂದರೆ ಬೇಗನೆ ಬಿಡ್ಬೇಕಂತ ಪ್ಲ್ಯಾನ್ ಇತ್ತು ನಾವು ರೂಮಿಗೆ ಬಿಟ್ಟು 9 ಗಂಟೆಗೆ ನಾವು ಚೆಕ್ಔಟ್ ಮಾಡ್ತೀವಿ ಅಂತ ಹೇಳಿದ್ವಿ ನೋಡಿ ಇಲ್ಲಿದ್ದಾವೆ ಎಷ್ಟೊಂದಿದ್ದಾವೆ ನೋಡಿ ಹಾಗಾಗಿ ರೂಮಿಗೆ ಚೆಕ್ಔಟ್ ಮಾಡಿ ನಾವು ಬೇಗನೆ ಬಿಡ್ಬೇಕಾಯ್ತಲ್ಲ ಶಾರ್ಟ್ ಆದ್ರ ಚೆನ್ನಾಗಿ ಕಾಣ್ತೈತಲ್ಲ ಬೆಳಿಗ್ಗೆ ಏನು ತಿಂದೇ ಇಲ್ಲ ಹಾಗಾಗಿ ಅಲ್ಲಿ ಹುರ್ಕೊಂಡು ಹೋದ್ರೆ ಇನ್ನು ಅಲ್ಲಿ ಸಿಗ್ತಾವಂಗೆ ಗೊತ್ತಿಲ್ಲ ದರ್ಶನಕ್ಕೆ ಹೋಗ್ಬೇಕಲ್ವ ಹಾಗಾಗಿ ಒಂದು ಗ್ಲಾಸ್ನ ನೀರು ತಗೊಂಬಾಗಿ ದೋಸೆ ತಿನ್ನೋಣ ಅಂತ ದೋಸೆ ತಿನ್ನಕ್ಕೆ ನಿಂತೀವಿ ಒಂದು ಗ್ಲಾಸ್ ನೀರು ಅಲ್ಲ ನಾವು ಗ್ಲಾಸ್ ಕಮ್ಮಿನ ಮಾಡಿ ದೋಸೆ ಆರ್ಡ್ರ್ ಮಾಡಿದ್ವಿ ದೋಸೆ ತಗೊಂಬರ್ತಾನೆ ಫ್ರೀ ನೋಡಿ ದೋಸೆ ತಿಂದು ಮತ್ತೆ ಸ್ಟಾರ್ಟ್ ಮಾಡಿ ದೋಸೆ ಆರ್ಡ್ರ್ ಮಾಡಿ ದೋಸೆ ತಿಂತಿದ್ವಿ ಬಂದಿವಿ ಹುರ್ಕೊಂದಿಗೆ ಬಂದ್ವಿ ಇವಾಗ ಗಾಡಿ ಬಿಟ್ಟು ಇವ್ರು ತಲೆ ಮಣ್ಣು ಕೊಟ್ಟು ಬರ್ತಾರಂತೆ ಹಂಗೆ ತೆಗ್ದಿರ್ತಾರ ಎಷ್ಟು ಬಾಗ್ಲಂತ ಇನ್ನು ಗೈಸ್ ಬರೋ ದಾರಿಯಾಗ ನನ್ನ ಹಸ್ಬೆಂಡಿಗೆ ಅವ್ರ ಬಟ್ಟೆ ತಗೊಂಡ್ರು ಏನಕ್ಕೆ ಅಂದರೆ ತಲೆ ಮಣ್ಣು ಕೊಡ್ತಾರಲ್ವ ಹಾಗಾಗಿ ಹೊಸ ಬಟ್ಟೆನೇ ಉಡಬೇಕು ಪ್ರಿಯಾಂಶಿಗೆ ಏನಿದು ಬರ್ತಡೇಗೆ ಬಂದಿದ್ದು ಮತ್ತು ಅವನಿಗೆ ಯಾವಾಗಲೂ ನನಗೆ ಇಷ್ಟ ಆದರೆ ಆನ್ಲೈನಾಗಿ ನಾನು ಪರ್ಚೇಸ್ ಮಾಡಿಬಿಡ್ತೀನಿ ಹಾಗಾಗಿ ಇರ್ತಾವೆ ಒಂದ್ವೇನೆ ಎಕ್ಸ್ಟ್ರಾನೇ ಇರ್ತವೆ ಇನ್ನು ಇವರು ಅಂತೂ ತಗೊಂಡಿರ್ತಾರಲ್ವ ನೆಕ್ಸ್ಟ್ ಡೇ ಉಟ್ಕೊಂಡ್ಬಿಡ್ತಾರೆ ಹೊಸವು ಇದು ಏನಂದರೆ ಹೊಸವು ಇದ್ದಾವೆ ಅಂದರೆ ಹೊಸವು ಇದ್ದಾವೆ ಬಟ್ ಏನಪ್ಪ ಅಂದರೆ ಗಳಿಗೆ ಆಗ್ಬೇಕು ನೀರಲ್ಲಿ ಒನ್ ಟೈಮ್ ಮುಟ್ಟಿರಬಾರ್ದು ಗಳಿಗೆ ಆಗಬೇಕು ಹಾಗಾಗಿ ಬರುವಾಗ ಬಳ್ಳಾರಿಯಲ್ಲಿ ತಗೊಂಡು ಬರ್ತೀನಿ ಅಂತಂದೇಳಿ ಹಂಗೆ ನಮ್ಮ ತಂಗಿ ಬಾ ಅಂತ ಕರೆಯೋದು ಅವಳು ಇನ್ನೂ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ವಾದಗಳು ಆದವು ಹಾಗಾಗಿ ನಾವು ಹಂಗೆ ಬಂದುಬಿಟ್ಟಿವಿ ಏನಂದರೆ ನಮ್ಮ ತಂಗಿ ಬರಲ್ಲ ಅಂತ ಹೇಳಿದ್ಲು ನಾವು ಹೋಗೋ ಮುಂದೆ ಕರೆದ್ರ ಅನ್ನೋಗೋಸ್ಕರ ಸ್ವಲ್ಪ ಬಳ್ಳಾರಿಯಲ್ಲೇ ಅವಳು ಫೋನಲ್ಲಿ ಮಾತಾಡೋದಾಯ್ತು ಬಾ ಇಲ್ಲಿರ್ತೀವಿ ಅದೇ ಟೆನ್ಷನ್ನಲ್ಲಿ ನಾವೇನು ಮಾಡಿಬಿಟ್ವಿ ಮರ್ತು ಬಿಟ್ಟಿವಿ ಆಮೇಲೆ ಬರುವಾಗ ಇನ್ನು ಹುರ್ಕುಂದಿಯಲ್ಲಂತೂ ಸಿಗೋದೇ ಇಲ್ಲ ಗೈಸ್ ಅಲ್ಲಿ ಒಂದು ಅಂಗಡಿ ಸಿಗೋದಕ್ಕೆ ಕಷ್ಟ ಹಾಗಾಗಿ ದಾರಿ ನೋಡ್ಕೊಂತ ಹೋಗಿದ್ವಿ ಹಾಗಾಗಿ ಅಲ್ಲಿ ಒಂದು ಅಂಗಡಿ ನೋಡಿದ್ವಿ ಅಲ್ಲಿ ನಾವು ಇನ್ನೊಂದು ಅಂಗಡಿ ನೋಡಿದ್ವಿ ಹಾಗಾಗಿ ಅಲ್ಲೇ ತಗೊಂಡು ತಲೆ ಮಣ್ಣು ಕೊಡೋಕ್ಕೆ ಬಂದವರೆ ಇಲ್ಲಿ ಫುಲ್ಲ ಬರ್ತಾರೆ ನಮ್ಮ ಪ್ರಿಯಾಂಶ್ ತಲೆ ಮಣ್ಣು ಕೊಡೋತ್ನಾಗ ಜಗ್ಗಿ ಅಳ್ತಿದ್ದೆ 4-5 ಮಂದಿ ಉಟ್ಕೊಂಡು ಫಸ್ಟ್ ನೀವು ಕೊಟ್ಬಿಡು ಏನ ಫಸ್ಟ್ ತಲೆ ಮಣ್ಣು ಇಲ್ಲಿ ಬಾ ಪ್ರಿಯ ಪ್ರಿಯ ನೋಡ್ರಿ ಅಲ್ಲಿ ತಲೆ ಮಣ್ಣು ಕೊಡ್ತಿದ್ದವ್ರಿ ಪ್ರಿಯಾಂಶ್ ಫಸ್ಟಿಗೆ ಅಲ್ಲಿ ಕುಂತಿದ್ವಿ ಅಲ್ಲಿ ಬಕ್ಕಿಟ್ಟಿದೆ ಅಲ್ವಾ ಅಲ್ಲಿದ್ದೀವಿ ಫಸ್ಟ್ ತಲೆ ಮಣ್ಣು ಎಷ್ಟು ನಾನು ನಮ್ಮ ತಮ್ಮ ನಮ್ಮ ತಂಗಿ ಬಂದಿರಲಿಲ್ಲ
ತಂಗಿನ ಮತ್ತೆ ನಮ್ಮ ಮೈದನ್ನ ನನ್ನ ಗಂಡ ಎಷ್ಟು ಬಂದು ಹಿಡ್ಕೊಂಡಿವಿತ್ತು. ನಮ್ಮಮ್ಮ ಕೂದಲ ಹಿಂಗೆ ತಲೆ ಹಿಡ್ಕೊಂಡಿವಿ ಹಾಳಾಕೊಂಡ್ಬಿಟ್ರೆ ಇವಾಗ ಕಟಿಂಗ್ ಮಾಡಿಸ್ಕೊಂಡು ಹಾಕೋದು ಒಂದು ಟೈಮ್ ಮತ್ತೆ ದೇವಾಗ ಹಾಳಾಕೊಂತಿಲ್ಲಂತೆ. ಹಾಗಾಗಿ ನೋಡೋಕೆ ಹೆಂಗೆ ಮಾಡ್ದಾನ. ಮತ್ತು ಒಂದು ವೇಳೆ ಹತ್ತಿರ ಅವ್ರು ಮಾಡಿಸ್ಕೊಳಕ್ಕಾಗಲ್ಲ ಅಂತ ಫಸ್ಟ್ ಅವ್ರನ್ನ ನಾನು ಮಾಡಿಸ್ಕೊಂಡ್ಬಿಡ್ತೀನಿ, ಆಮೇಲೆ ನೀವು ಮಾಡಿಸಿದ್ರೆ ಆಯ್ತಂತ. ಹಾಗಾಗಿ ಮಾಡಿಸ್ಕೊಂಡು ನಮ್ಮನ್ನು ಕೊಟ್ಟಿದ್ದೇವ್ರಿ ಎಣ್ಣೀರು ಹಚ್ತಾರೆ ಫಸ್ಟ್ ಎಲ್ಲ ಕಡೆ. ನೀರು ಚಂದೈತೆ ಪಪ್ಪ. ಅವಾಗ ಶ್ರಾವಣ ಇತ್ತು, ಅವಾಗ ಯಾವಾಗ ಬಂದಿದ್ವಿ ಇವನು ಈ ಜೋಳ ತಗ್ಸಕ್ಕ ಇದಿಷ್ಟು ತುಂಬಿಬಿಟ್ಟಿತ್ತು. ಅವಾಗ ಇವಾಗಿಲ್ಲ ಇದಿಷ್ಟೆಲ್ಲ ಖಾಲಿ ಐತೆ, ಇಷ್ಟೇ ತೋರಿಸ್ತಲ್ಲ ಮನ್ದು ನೀರು ಹಚ್ಚಿ ಬೇಸ್ ಅವರೆಲ್ಲ ತೆಗೆದ್ಮೇಲೆ ಕಾಣ್ತೀವಿ. ಪ್ರಿಯಾನ್ ಸೂಟ್ ಹಿಂಗದ ಇವಾಗ ಗೋಡಾದ್ಮೇಲೆ ಹೆಂಗಿರ್ತಾನೆ ನೋಡ್ಬೇಕು. ಇದೇ ಡ್ರೆಸ್ನಾಗೆ ಒಂದು ಜೋಳ ತಗ್ಸಿದ್ದು, ಮತ್ತು ಇವಾಗ ಅದೇ ಡ್ರೆಸ್ನಾಗೆ ಇದು ನವಂಬರ್ ಜೋಳಕ್ಕಂತ ತಗೊಂಬಂದಿದ್ರೆ ಫಸ್ಟಿಗೆ ಪೂಜೆ ಮಾಡ್ತಾರಲ್ವ ಅವಾಗ ಹಾಕಿಬಿಟ್ಟಿದ್ರು. ಹಾಕಿ ಜೋಳ ಕೂಲ ತೆಗೆದಿದ್ದಿದೆ, ಅಳುತ್ತಿದ್ದೆ ಅಪ್ಪ ಅವಾಗ ಹೆಂಗೆ ಅಳುತ್ತಿದ್ದ. ತೆಗಿತಾವ್ರೆ ಕೂದಲ ತೆಗಿತಿದ್ದಾವೆ. ಕೂದಲ ತೆಗಿ ತೆಗೆದ್ರ ಇಲ್ಲ ಅದಿಷ್ಟು ಎಲ್ಲ ತೆಗೆದ್ಮೇಲೆ ಕಾಣ್ತೀನಿ ತೆಗಿತರ್ತಾಯಿದ್ದೀರಿ. ಸ್ವಲ್ಪ ಹತ್ತಿ ಹಿಂಗೆ ಸುಮ್ಮನೆ ಇದ್ರೆ ಆಗುತ್ತೆ. ಅಲ್ಲೊಂದು ಹುಡುಗಿ ಜೋಳ ತಗ್ಸ್ತಿದಾರ ನನ್ನ ಜಗ್ಗಿ ಎಳಕೊಂತೈತೆ ಹುಡುಗಿ. ಏನ್ ಪ್ರೀ ನಂದಲ್ಲಿ ಇವಾಗ ಇಲ್ಲಿ ಹಿಂಗೆ ತಿರುಗು. ಏನಪ್ಪ ಪಾಪ ಬೋರ್ಡ್ ಆಯ್ತಾ? ನೀನು ಹಾಕಬೇಕು ಇವಾಗ. ಹಾಕಲ್ಲ ಅಂದ್ರೆ ಹೆಂಗಪ್ಪ ನೋಡಿ. ಇವ್ರೊಬ್ರು ಆದರೆ ನೆಕ್ಸ್ಟ್ ಅವನು ಹಾಕ್ತಾನೆ ಹೆಂಗಿರ್ತಾನ. ಹಾಳಾಕುಂತಾನ ಹೇಳ್ತಾನೆ ಏನ್ ಹಾಳಾಕುಂತಾನೆ ಗೈಸ್. ಅವಾಗ ಹಿಂಗೆ ಹೇಳ್ತಿದ್ದ, ಇವಾಗ ಹಿಂಗೆ ಹಾಳಾಕುಂತಾನೆ. ನಮ್ಮ ಮನೆಗೆ ಇಬ್ಬರು ಬೋರ್ಡ್ರು ಇನ್ನು ಸ್ನಾನ ಮಾಡಕ್ಕೆ ಹೋಗ್ಬೇಕು ಇವಾಗ. ಬೋಡ 1 ಬೋಡ 2 ನಡ್ರಿ ಸ್ನಾನ ಮಾಡಿ. ನೀನು ಹೆಂಗಪ್ಪ ಇನ್ನು ಗೈಸಿದ ತಲೆಮಂಡೆಲ್ಲ ಕೊಟ್ಟರು. ಇನ್ನು ಸ್ನಾನ ಮಾಡಿಸ್ಬೇಕಿತ್ತು, ಹಾಗಾಗಿ ಇವನಿಗೂ ಮಾಡಿಸಿ ಇನ್ನು ಅವರು ಮಾಡ್ತಾರೆ ಸ್ನಾನ. ಹಾಗಾಗಿ ಸ್ನಾನ ಮಾಡಿ ದರ್ಶನಕ್ಕೆ ಹೊಂಟೀವಿ. ರೆಡಿ ಆದರು ಹಿಡ್ಕೊಂಡವ್ರು ನೋಡಿ ದರ್ಶನಕ್ಕೆ ಹೋಗೋದು ಹಿಂಗೆ ನೋಡಿ. ತೊಳ ಫೋನಲ್ಲೋ ಇಲ್ಲ, ಫೋನ್ ಇಟ್ಟು ಅಲ್ಲಿಟ್ಟು ಬಂದ್ಬಿಡು ಫೋನ್ ಸೈಡ್ ನೋಡಿ. ದರ್ಶನ ಮುಗಿಸ್ಕೊಂಡು ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ, ಕರೆಯೋದಲ್ಲಿ ಅಭಿಷೇಕ್ ಮಾಡಿರ್ತಾರಲ್ಲ ಅವ್ರ ಹಚ್ಚಿದ್ದು ಫ್ರೀ ನೋಡ್ರಿ. ಇವರು ಊಟಕ್ಕೆ ನಿಂತೀವಿ. ಊಟಕ್ಕೆ ಎಷ್ಟು ಬಂದಿದ್ದಾರೆ, ನಾವು ಇಲ್ಲಿ ಸ್ವಲ್ಪ ಕುಂತೀವಿ. ಆಮೇಲೆ ನಿಂತ್ರಾಯ್ತಂತ ನಾವು ಊಟಕ್ಕೆ ಹೋದ್ಮೇಲೆ ಕಾಣ್ತೀವಿ. ಮತ್ತೆ ಬಾಯ್ ಟಿವಿ ಬೋಡ ನೋಡಿ. ಆತ ಬೋಡ ಅಂತೆ ಬೋಡ ನೀನು ಗಂಟೆ ಜಾಗ್ರ ನೋಡಿ. ಎಷ್ಟು ಕೈ ತಗೊಂಡು ಬನ್ನಿ. ಎಷ್ಟು ಮಂದಿದ್ದಾರೆ ಕಡೆ ಹಂಗೆ
ಗೈಸ್ ಇಲ್ಲಿ ಬಂದು ಊಟಕ್ಕೆ ಕುಂತಿದ್ವಲ್ಲ, ಫಸ್ಟ್ನೇ ಪಂಕ್ತಿ ನಮ್ಮದೇ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಉಳ್ಕೊಂಡಿರೋಣ, ಅಲ್ಲಿ ದೇವ್ರ ಹತ್ರ ಪೂಜೆ ಮಾಡಿ ಹಂಗೆ ಡೈರೆಕ್ಟು ಅಲ್ಲಿಂದಾನೆ ನಮ್ಗೆಲ್ಲರಿಗೂ ಕಾಣಿಸಂಗೆ ಅಲ್ಲಿ ಹಾಕಿದ್ರು. ಹಾಗಾಗಿ ಅಲ್ಲೆಲ್ಲ ಪೂಜೆ ಮಾಡಿದ್ಮೇಲೆ ಊಟ ನೀವು ಮಾಡಿ ಅಂತ ಹೇಳ್ತಿದ್ರು. ಹಾಗಾಗಿ ಯಾರು ಊಟ ಮಾಡಬೇಡಿ ಅಂತೇಳಿ ಅದನ್ನು ನನ್ನ ಹಸ್ಬೆಂಡ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಇನ್ನು ಗೈಸ್ ಊಟ ಏನು ಸಖತ್ತಾಗಿತ್ತು ಗೊತ್ತಾ, ಎಷ್ಟು ಹಸ್ಕೊಂಡಿದ್ದು ಹೋಗಿದ್ವಿ. ಅಂದರೆ ದೇವ್ರದ್ದು ಊಟ ಹಸ್ಕೊಂಡಿರ್ತೀವಲ್ವ, ಎಷ್ಟು ರುಚಿ ಕೊಡುತ್ತೆ. ಅನ್ನ ಸಾಂಬಾರು ಮತ್ತು ಗಟ್ಟಿಪಪ್ಪು ಮತ್ತು ಒಂದು ಸ್ವೀಟ್ ಮಾಡಿದರು, ಇದು ಹುಗ್ಗಿ ಥರ ಸ್ವೀಟು ಮತ್ತು ಗಟ್ಟಿ ಮೊಸರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹೊಟ್ಟೆ ತುಂಬ ಉಂಡ್ವಿ, ಸಖತ್ತಾಗಿತ್ತು. ಬದನೆಕಾಯಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಫಸ್ಟ್ನೇ ಪಂಕ್ತಿ ಅಲ್ವಾ, ಹಾಗಾಗಿ ಮೊಸರು ಗಟ್ಟಿಗಿತ್ತು. ಯಾರಾದರೂ ಭಕ್ತಾದಿಗಳು ಕೊಟ್ಟಿರ್ತಾರಲ್ವ. ಇನ್ನು ಗೈಸ್ ಯಾವುದೋ ದೇವಸ್ಥಾನಕ್ಕೆ ಹೋದರೆ ಅಲ್ಲಿದು ಊಟ ಮತ್ತು ಪ್ರಸಾದ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ ನಿಜವಾಗ್ಲೂ. ಅದು ಅನ್ನದ ಮೇಲೆ ನಮ್ಮ ಹೆಸರಿದ್ರೆ ಅನ್ನ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಆ ಟೈಮ್ ಬಂದಾಗ ನಮ್ಗೆ ಊಟ ಸಿಕ್ಕಿದ್ದಿಲ್ಲ, ಅದು ನನ್ನ ತಮ್ಮಗೆ ಸಿಕ್ಕಿತ್ತು. ನಾವು ಕ್ಯೂವಲ್ಲಿ ನಿಂತೋಗಿದ್ವಿ. ಬಟ್ ಅವನು ಒಂದು ಸ್ವಲ್ಪ ಮುಂದಾಗಿ ಹೋಗ್ಬಿಟ್ಟಿದ್ದ. ಅಂದರೆ ಇದು ಜಂಪ್ ಮಾಡ್ತಾರಲ್ವ, ಆ ಥರ ಜಂಪ್ ಮಾಡಿ ಹೋಗಿದ್ದೆ. ಅವನಿಗೆ ಸಿಕ್ಕಿತ್ತು, ಒಂದು ತುತ್ತಾದ್ರೂ ಸಿಕ್ಕಿತ್ತು. ಅವನಿಗೊಂದು ತುತ್ತಾದ್ರೂ ಸಿಕ್ಕಿತ್ತು, ನಮಗಂತೂ ಸಿಕ್ಕಿದ್ದಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇಲ್ಲಿ ರೂಮ್ಗಳು ಕೊಡ್ತಾರಲ್ವ, ಇಲ್ಲಿ ಇಳಿದೀವಿ. ಬಟ್ಟೆ ಹಾಕಿ ಇನ್ನು ಸ್ವಲ್ಪ ಹೊತ್ತು 1:15 ಆಗೈತೆ, 2 ಗಂಟೆ ಹಂಗೆ ಹೋಗೋಣ ಅಂತ ಸ್ವಲ್ಪ ಬಟ್ಟೆ ಹಂಗೆ ಒಗ್ದಿಲ್ಲ ಗೈಸ್, ಹಂಗೆ ಸುಮ್ಮನೆ ನೀರಿನಾಗ ಗದ್ದೈತೆ, ಅದಕ್ಕೆ ಇಟ್ಟೀನಿ. ಇಲ್ಲಿ ಗಾಡಿ ತಗೊಂಬಂದು ನೆಳ್ಳಿಗಿಟ್ಟು ಇವ್ರು ನೋಡ್ರಿ ಬೋಡ್ಗೊಂಡವ್ರು ಇಬ್ಬರು ಸ್ವಲ್ಪ ಮಕ್ಕಂಡವ್ರು. ಊರಿಗೆ ಹೊಂಟಿವಿ, ಕುಂಕುಮ ಬಳ್ಳಾರಿ ಬಿಟ್ಟ ತಗೊಂಡೋಗೋಣ ಅಂತ ನಿಂತೀವಿ. ಗಾಳಿ ಬಂದ್ಬಿಟ್ಟೈತೆ, ಎಲ್ಲ ಮಕ್ಕಕ್ಕೆ ಇಲ್ಲೆಲ್ಲ ಡ್ರೆಸ್ಸಿಗೆ ನಮ್ಮ ಫ್ರೀ ನೋಡ್ರಿ ಬೇಬಿ ಗುಂಡು ಗುಂಡು ಗಾಳಿಗೆ ಆರತೈತೆ ಸುಮ್ಮನೆ ಯಾಟಾಗಲ್ಲ. ಓಕೆ ಊರಿಗೆ ಹೊಂಟಿವಿ ಬರ್ರಿ. ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಮಾಡ್ತೀವಿ ಗೊತ್ತಿಲ್ಲ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಂಟಿವಿ. ನೋಡಿ ಮಳೆ ಫುಲ್ಲ ಬರ್ತಿದೆ. ಅದಕ್ಕೆ ಇಲ್ಲಿ ಸಿರುಗುಂಪಕ್ಕೆ ಬಂದ್ವಿ. ಚಹಾ ಕುಡಿದಿದ್ವಿ. ಅವರು ನಾವು ನಮ್ಮ ಪ್ರಿಯಾಂಶ್ ಇಲ್ಲಿ ಮಲಗಿದ್ದವನು ಪಾಪ ಎಷ್ಟೊತ್ತು ಇಲ್ಲಿ ಎತ್ಕೊಂಡು. ಮಳೆ ಫುಲ್ ಬರ್ತಿತ್ತು, ಇಲ್ಲಾಂದ್ರೆ ಹಂಗೆ ಹೋಗ್ತಿದ್ವಿ. ಮಳೆ ಫುಲ್ ಬರೋದಕ್ಕೆ ನಿಂದಿಸಿದ್ವಿ. ನೋಡಿ ಎಷ್ಟು ಮಳೆ ಇತ್ತು, ಗಾಡಿಗಳು ಹಂಗೆ ಹೋಗ್ತದೆ ಮಳೆ ಬರ್ತಿದ್ದು. ನಾವು ಚಹಾ ಕುಡಿದು ಹೋಗ್ಬೇಕು, ಸ್ವಲ್ಪ ನಿಂತಿದ್ದಂಗೆ ಹೋಗ್ಬೇಕು. ನೋಡಿ ಹೋಗೋಣ ಅಂದರೆ ಮಳೆ ಮತ್ತೆ ಜೋರು ಬರ್ತೀವಿ, ಜೋರು. ಅದಕ್ಕೆ ಟೊಮೊಟೊ ತಿಂತೀವಿ, ಟೊಮೊಟೊ ಫ್ರೀಗೆ ಒಂದು ಕೊಡ್ತೀವಿ. ನೋಡಿ ನನ್ನ ಮಕ್ಕ ನಾನು ಮನೆಗೆ ಬಂದ್ವಿ. ಮನೆಗೆ ಬಂದ ನೀರು ಬಂದ್ಬಿಟ್ಟವು. ಎಷ್ಟು ಬಟ್ಟೆ ಇದ್ದು ಅಂದರೆ 2 ಪುಟ್ಟಿ ಬಟ್ಟೆ ಹೋಗತ್ತೆ. ನಾವು ಒಗ್ದೋಗಿಲ್ಲ ಅವಸರದಾಗ. ಇವ್ರು ಒಕ್ಕ ಅನ್ಕೊಂಡ್ರೆ ಟೈಮ್ ಆಗುತ್ತೆ, ದೂರದ ದಾರಿ ಬಾಬಾ ಅಂತ. ಅಪ್ಪ ಸಾಕಾಗ್ಬಿಡ್ತು. ಎಷ್ಟು 6 ಗಂಟೆಗೆ ಕುಂತಕ್ಕೆ ಇವಾಗ 9 ಗಂಟೆನಾಗಿದೆ. ಇವಾಗ ಎದ್ದೀನಿ. ಮನೇಲಿ ಊಟ ಮಾಡಿ ಇನ್ನೂ ಇದ್ದಾವೆ ಅಂದರೆ ಬಟ್ಟೆ ಹೋಗ್ಯಾವ. ಅದು ಆರಕ್ಕೆ ಹೋಗಿದ್ದೆ. ಇನ್ನು ಏನಂದರೆ ಪುಟ್ಟಿ ಸ್ವಲ್ಪ ತೊಳೆದು ಇವಾಗ ತಿಂದಿದ್ದು ಪಾತ್ರೆ ತೊಳೆದು ಮಾಡಿಡ್ಬೇಕು. ಮನೇಲಿ ಊಟ ಮಾಡಂತಿ ಬಾ ಅಂದರು. ಇನ್ನು ಅವ್ರ ಪಾತ್ರೆ ಏನು ತಗೊಂಬಂದ್ರು. ಏನಿದೆ? ಬಿರಿಯಾನಿ ಸೋಮವಾರ ತಿನ್ನಂಗಲ್ಲ, ಅದ್ರಲ್ಲಿ ಇನ್ನು ಇರೋಣ ಕಳಿಸಿಲ್ಲ. ಏನು ತಂದ್ರೆ ಇದೇನೋ ತಂದಾರ ಮಸಾಲೆ ರೈಸ್ ಅನ್ಕೊಂತ ನನಗೆ ಅನ್ಸಿದ ಮಟ್ಟಿಗೆ. ಮಸಾಲೆ ರೈಸ್ ಇದು. ಇದು ಮಮ್ಮಿದು ಬೋಡ ರೈಸ್ 2 ತಗೊಂಬಂದಾರ. ಇಲ್ಲಿ ಈರುಳ್ಳಿ ಅವು ಇದ್ದಾವೆ. ಬನ್ನಿ ಊಟ ಮಾಡೋಕೆ ಗೈಸ್. ಊಟ ಮಾಡಿ ಮತ್ತೆ ನಾಳೆ ಕಾಣ್ತೀನಿ. ಬಾಯ್ ಗೈಸ್, ಬಾಯ್.